ಎಲ್ಲರಿಗೂ ನಮಸ್ಕಾರ. ಎಸ್.ಎಲ್. ಭೈರಪ್ಪ ಅವರ ಉತ್ತರಾಖಂಡ ಕಾದಂಬರಿಯನ್ನು ಮುಂದುವರಿಸೋಣ. ಸೀತೆ ಅಪಹರಿಸಲ್ಪಡ್ತಾಳೆ. ಶ್ರೀಲಂಕಾಗೆ ಅಂದರೆ ಸ್ವರ್ಣಲಂಕೆಗೆ ಹೋದ್ಮೇಲೆ ಅಲ್ಲಿ ರಾಕ್ಷಸಿಯರು ಜೊತೆಗೆ ಶೂರ್ಪಣಕಿನೂ ಕೂಡ ಬಂದು ಸೀತೆಯನ್ನು ರಾವಣನಿಗೆ ಒಪ್ಪಿಸ್ಕೋ ಅಂಥೇಳಿ ಬಲವಂತ ಮಾಡಿ ಹೇಳ್ತಾರೆ. ಜೊತೆಗೆ ಇಲ್ಲೆಲ್ಲೋ ಇಷ್ಟು ದೂರದಲ್ಲಿರೋ ಸೀತೆಯನ್ನು ರಾಮ ಹುಡುಕೊಂಡು ಬರೋದು ಮತ್ತು ರಾವಣನಂತಹ ಬಲಶಾಲಿಯಿಂದ ಅವಳನ್ನು ಕಾಪಾಡೋದು ಇದೆಲ್ಲ ಸಾಧ್ಯವೇ ಇಲ್ಲ ಅನ್ನೋ ಮಾತನ್ನು ಶೂರ್ಪಣಕಿ ಕೂಡ ಆಡ್ತಾಳೆ. ಕತೆ ಮುಂದಕ್ಕೆ ಹೋಗೋಣ. ರಾತ್ರಿ ಎಷ್ಟೋ ಹೊತ್ತಿಗೆ ನಿದ್ದೆ ಬಂತು. ಬೆಳಗ್ಗೆ ಎದ್ದೆ ಸ್ನಾನಾದಿಗಳನ್ನು ಮುಗಿಸ್ಕೊಂಡೆ. ಸೇವಕಿಯರು ಕೊಟ್ಟ ಆಹಾರವನ್ನು ತಿನ್ನೋ ಹೊತ್ತಿಗೆ ಮರದ ನೆರಳಿನ ಗುರುತಿನಿಂದಾಗಿ ನೀನು ಶೂರ್ಪಣಕಿ ಬರೋ ಹೊತ್ತು ಅನ್ನಿಸ್ತು. ಬರಲಿ, ಇವತ್ತು ತಕ್ಕ ಉತ್ತರ ಕೊಡ್ತೀನಿ ಅಂತ ಮನಸ್ಸಿನಲ್ಲಿ ನಿಶ್ಚಯಿಸ್ಕೊಂಡೆ. ನಿನ್ನೆ ಹಾಗೇನೆ ಗುಡಿಸಲಿನ ಒಳಗಡೆ ಇದ್ದಂತಹ ಒಂದು ಕಲ್ಲು ಕಂಬವನ್ನು ಹೊರ್ಕೊಂಡು ಕೂತ್ಕೊಂಡೆ. ಸ್ವಲ್ಪ ಹೊತ್ತಿಗೆ ಅವಳು ಬಂದ್ಲು. ನಿನ್ನೆ ಹಾಗೇನೆ ಡೌಲಿನ ಸೀರೆ ಉಟ್ಕೊಂಡಿದ್ಲು, ಆದರೆ ಬೇರೆ ಬೇರೆ ವರ್ಣ ವಿನ್ಯಾಸಗಳ ರೇಷ್ಮೆ ಸೀರೆ, ಅದೇ ರೀತಿ ಆಭರಣಗಳನ್ನು ಧರಿಸಿದ್ಲು. ಈಗ ಅವಳನ್ನು ಸರಿಯಾಗಿ ನೋಡಿದೆ. ಉದ್ದವಾಗಿ ಬೆಳೆಸಿದ್ದ ಅವಳ ಉಗುರುಗಳು ಕೂಡ ಎದ್ದು ಕಂಡವು. ಕೇರೋ ಮರದ ಆಕೃತಿಯ ಅಗಲವಾದ ಉಗುರುಗಳನ್ನು ಉದ್ದುದ್ದಕ್ಕೆ ಬೆಳೆಸ್ಕೊಂಡಿದ್ಲು. ಕೋಪ ಬಂದರೆ ಅವುಗಳಿಂದ ಪರಚಿಬಿಟ್ಟೇನೆ ಮಾಂಸಖಂಡವನ್ನು ಬಗೆಯಬಹುದು, ಅಷ್ಟು ಚೂಪಾದ ಗಟ್ಟಿಯಾದ ಉಗುರುಗಳು. ಅವಳು ತಾನು ಹಿಂಸೆಗೆ ಸದಾ ಸಿದ್ಧ ಅನ್ನೋ ಒಂದು ಅವಳ ವ್ಯಕ್ತಿತ್ವವನ್ನು ತೋರಿಸೋ ಹಾಗೆ ಅವಳ ವ್ಯಕ್ತಿತ್ವಕ್ಕೆ ಅನುಗುಣವಾಗಿದ್ವು. ಅವಳ ಬಯಕೆಯನ್ನು ಪೂರೈಸದೇ ಇದ್ದ ಗಂಡಸನ್ನು ಈ ಉಗುರುಗಳನ್ನು ಊರಿ ಬಗೆದು ಕೊಲ್ತಾಳ ಅನ್ನೋ ಒಂದು ಕಲ್ಪನೆ ನನ್ನಲ್ಲಿ ಮೂಡಿಬಂತು. ಏನು ಯೋಚಿಸ್ತಿದೀಯಾ, ಏನು ಯೋಚಿಸ್ದೆ ಅಂತಲೂ ಅವಳು ಕೇಳಿದ್ಲು. ಕೂತ್ಕೋ ಹೇಳ್ತೀನಿ ಅಂತ ನಾನಂದೆ. ಅವಳ ಮುಖ ಅರಳಿತು. ಬಹುಶಃ ಅವಳ ಪ್ರಸ್ತಾಪಕ್ಕೆ ನಾನು ಒಪ್ಪಿದ್ದೀನಿ ಅಂತ ಅವಳು ಅರ್ಥ ಮಾಡ್ಕೊಂಡಿದ್ದಾಳೆ ಅಂತ ನನಗನ್ನಿಸ್ತು. ನನ್ನ ಎದುರಿಗೆ ಹತ್ತಿರದಲ್ಲೇ ಕೂತ್ಕೊಂಡ್ಲು. ಸ್ನೇಹದಿಂದ ನನ್ನ ಬಲಗೈ ಹಿಡ್ಕೊಂಡ್ಲು. ಹೇಳು ಅಂದ್ಲು. ನಾನು ಹೇಳಿದೆ, ನನಗೆ ಪಾತಿವ್ರತ್ಯ, ದೇಹ ಶುದ್ಧಿಗಳು ಇವು ಜೀವಕ್ಕಿಂತ ಹೆಚ್ಚಾದವು. ಅಂದರೆ ನಿನ್ನ ಸಂಸ್ಕಾರಕ್ಕಿಂತ ನನ್ನದು ಭಿನ್ನವಾದದ್ದು. ಪಾಪ ಮಾಡಿದ್ದು ಸಾಕು ಅಂತ ನಿನ್ನ ಅಣ್ಣನಿಗೆ ಹೇಳು ಅಂದೆ. ಅವಳಂದ್ಲು, ಪುರಾಣ ಕೇಳಕ್ಕೆ ನಾನು ಬಂದಿಲ್ಲ, ಆದರೂ ನಿನ್ನ ಇಚ್ಛೆಯನ್ನು ತುಳಿದು ಹಾಕೋ ಇಚ್ಛೆನೂ ನನಗಿಲ್ಲ. ನೀನು ಕೂಡ ನನ್ನ ಹಾಗೇನೆ ಹೆಂಗಸು. ನಿನ್ನ ಇಚ್ಛೆಯನ್ನು ನಾನು ನೆರವೇರಿಸ್ತೀನಿ, ಆದರೆ ನೀನು ನನ್ನ ಇಚ್ಛೆಯನ್ನು ಈಡೇರಿಸಬೇಕು ಅಂದ್ಲು. ಅವಳ ಧ್ವನಿ, ಅವಳ ಮುಖದ ಅಭಿವ್ಯಕ್ತಿಗಳೆಲ್ಲ ಭಾವುಕವಾಗಿ ಇರೋ ಹಾಗೆ ಕಾಣಿಸ್ತು. ಹೇಳು, ನನ್ನ ಕೈಲಾಗೋದಾದರೆ, ನನ್ನ ಅಂತರಾತ್ಮ ಒಪ್ಪೋ ಅಂಥದ್ದಾದರೆ ನಾನು ಮಾಡ್ತೀನಿ ಅಂತ ನಾನಂದೆ. ನೀನು ಹೇಳ್ತಾ ಇದೆಯಲ್ಲ ಪಾತಿವ್ರತ್ಯ, ದೇಹ ಶುದ್ಧಿ ಅಂತ ಎಲ್ಲ, ಅವುಗಳನ್ನು ನಾನು ಉಳಿಸ್ಕೊಡ್ತೀನಿ. ನನಗೆ ನಿನ್ನ ಗಂಡನನ್ನು ಕೂಡೋ ಬಯಕೆ ಆ ದಿನದಿಂದ ದಿನ ದಿನ ಹೆಚ್ಚಾಗ್ತಾ ಇದೆ. ಹೆಚ್ಚಬೇಡ, ಒಂದೇ ಒಂದು ಸಲ ಆದರೂ ಸಾಕು. ಇದನ್ನು ನೆರವೇರಿಸ್ಕೊಡ್ತೀನಿ ಅಂತ ನಾನು ಇವಳಿಗೆ ಮಾತು ಕೊಟ್ಟು ಬಿಡುಗಡೆ ಪಡೆದು ನಿನ್ನನ್ನು ಸೇರ್ಕೊಂಡಿದ್ದೀನಿ. ನೀನು ಈ ಮಾತನ್ನು ನೆರವೇರಿಸ್ತಿದ್ರೆ ನಾನು ಮತ್ತೆ ಸಮುದ್ರ ದಾಟಿ ರಾವಣ ಮಹಾರಾಜನ ವಶಕ್ಕೆ ಹೋಗಿ ನನ್ನ ಪಾತಿವ್ರತ್ಯವನ್ನು ಒಪ್ಪಿಸ್ಬೇಕಾಗತ್ತೆ ಅಂತ ನೀನು ಅವನಿಗೆ ಹೇಳಬೇಕು. ಅವನಿಗೆ ನಿನ್ನ ಮೇಲೆ ಪ್ರೀತಿ ಇರೋದೇ ನಿಜವಾದರೆ ಅವನು ಖಂಡಿತ ಒಪ್ಕೋತಾನೆ ಅಂತ ಅವಳಂದ್ಲು. ನನ್ನ ಮೈಯೇ ಸೂಕ್ಷ್ಮವಾಗಿ ಬೆವರಕ್ಕೆ ಪ್ರಾರಂಭ ಆಯಿತು. ಎಷ್ಟು ಸೂಕ್ಷ್ಮವಾದ ಬಲೆ ಬೀಸಿದಳಲ್ಲ ಇವಳು ಅನ್ನಿಸ್ತು. ನನ್ನ ಮನಸ್ಸು ಮತ್ತೆ ಅಂತರ್ಮುಖವಾಯಿತು. ಯೋಚನೆ ಮಾಡು, ನಿನ್ನ ಗಂಡನನ್ನು ಮದುವೆಯಾಗಿ ನಿನಗೆ ಸವತಿಯಾಗೋ ಇಚ್ಛೆ ನನಗೇನೂ ಇಲ್ಲ. ಹಾಗೇನೆ ಯಾರೋ ಒಬ್ಬನಿಗೆ ಆಜೀವ ಪರ್ಯಂತ ದಾಸಿ ಆಗುವಂಥ ಹೆಣ್ಣು ಕೂಡ ನಾನಲ್ಲ. ನನ್ನ ಯಾವ ಇಚ್ಛೆಯನ್ನು ಪೂರೈಸ್ಕೊಳ್ಳದೆ ಬಿಡೋ ಹೆಣ್ಣು ಕೂಡ ನಾನಲ್ಲ. ಒಂದೇ ಒಂದ್ಸಲ ನಿನ್ನ ಗಂಡನನ್ನು ಅನುಭವಿಸಿದ ನಂತರ ಎಂದೆಂದಿಗೂ ಅತ್ತ ತಿರುಗದೆ ಬಿಟ್ಟು ಹೊರಟೋಗ್ತೀನಿ. ನನ್ನ ಆಣೆ, ಜೊತೆಗೆ ನನ್ನ ಅಣ್ಣ ಲಂಕೇಶನ ಮೇಲೆ ಆಣೆ ಕೂಡ ಇಡ್ತಾ ಇದ್ದೀನಿ. ನಾಳೆ ಇದೇ ಹೊತ್ತಿಗೆ ಮತ್ತೆ ಬರ್ತೀನಿ ಅಂತ ಹೇಳಿದವಳು ಎದ್ದು ನಿಂತು ನಿನ್ನೆ ಹಾಗೆ ನನ್ನ ತಲೆಯನ್ನು ಸವರಿದ್ಲು. ತನ್ನ 2 ಬೊಗಸೆಗಳಿಂದ ನನ್ನ ಮುಖವನ್ನು ಹಿಡಿದು ಮುದ್ದಿಸಿ ಹಣೆಗೆ ಮುತ್ತಿಟ್ಟು ಹೊರಟು ಹೋದ್ಲು. ಬಲೆಗೆ ಬಿದ್ದಂತಹ ಭಾವ ನನಗೆ. ಆದರೆ ನಿನ್ನೆ ಹಾಗೆ ಏನೋ ಒಂದು ಕುಸಿತ ಅನ್ನಿಸ್ಲಿಲ್ಲ. ಆಳ ಅರಿದೇ ಇರೋ ಕತ್ತಲ ಗವಿ ಒಳಗಡೆ ಈ ದಿನ ಅನ್ನಿಸ್ಲಿಲ್ಲ. ಇವಳು ಕೂಡ ಹೆಣ್ಣು, ಹಠಮಾರಿ, ಜೊತೆಗೆ ಕಟ್ಟಲೆಗಳು ಇಲ್ಲದೆ ಇರೋಳು. ಅಣ್ಣನಿಗೆ ಅನುರೂಪಳಾದ ತಂಗಿ ಇವಳು ಅಂತ ನನಗೆ ಅನ್ನಿಸ್ತು. ನನ್ನ ಅಂತರಂಗದ ಒಂದು ಗುಪ್ತ ಮೂಲೆಯಲ್ಲಿ ಅವಳ ಬಗ್ಗೆ ಸ್ವಲ್ಪ ಅನುಕಂಪನೂ ಮೂಡ್ಕೊಂತು. ರಾಮ ಇವಳನ್ನು ಪರಿಹಾಸ್ಯ ಮಾಡ್ದ. ಲಕ್ಷ್ಮಣ ಮೂಗಿನ ತುದಿಯನ್ನೇ ಕೊಯ್ದು ವಿರೂಪ ಮಾಡ್ದ. ಆದ್ರಿಂದಲೇ ಇವಳು ಹಠಕ್ಕೆ ಬಿದ್ದಿದ್ದಾಳೆ.
ಗಂಡಸಿನ ಮೇಲಿನ ಸೇಡು ತೀರಿಸ್ಕೊಳ್ಳೋಕೆ ಅವನ ಹೆಂಡತಿಯನ್ನು ಕೆಡಿಸೋ ವಿಧಾನನ ಅನುಸರಿಸ್ಲಿಕ್ಕೆ ಹೋಗ್ತಾ ಇದ್ದಾಳೆ. ಎಲ್ಲ ದೇಶ ಎಲ್ಲ ಕಾಲಗಳಲ್ಲೂ ಕೂಡ ಇದು ಇದ್ದೇ ಇದೆ. ಅದನ್ನ ಇವಳು ಹಿಡ್ಕೊಂಡಿದ್ದಾಳೆ. ತನ್ನಣ್ಣನಿಗೆ ಇದು ಪ್ರಿಯವಾದ ಚಟ ಆಗಿರೋದ್ರಿಂದ ನನ್ನ ಅಪಹರಣಕ್ಕೆ ಅವನನ್ನ ಪ್ರಚೋದಿಸಿದಾಳೆ ಅನ್ನಿಸ್ತು. ಇನ್ನು ರಾಮ ಎಷ್ಟಾದರೂ ಗಂಡಸು. ಒಂದೇ ಒಂದ್ಸಲ ಇವಳನ್ನ ಕೂಡಿದ್ರೆ ಏನು ಅನಾಹುತ ಆಗುತ್ತೆ ಅಂತ ಅವಳು ಹೇಳಿದ್ದ ಪರಿಹಾರ ಕೂಡ ಒಮ್ಮೆ ಮನಸ್ಸಿನಲ್ಲಿ ಸುಳೀತು. ನನ್ನ ಬಿಡುಗಡೆಗೆ ಬೇರೆ ದಾರಿನೇ ಇಲ್ಲ. ಅದಕ್ಕೆ ಈ ಮಾತು ಕೊಟ್ಟೆ ಅಂತ ನಾನು ಹೇಳಿದ್ರೆ ಅವನು ತಿರಸ್ಕರಿಸ್ತಾನ? ಎಷ್ಟಾದರೂ ಗಂಡಸಲ್ವಾ ಅವನು? ಗಂಡಸು ಮಾತ್ರ ವ್ಯಭಿಚಾರ ಮಾಡಬಹುದಾ ಅಂತ ಕೇಳಿದ್ರೆ ಯಾವ ಉತ್ತರ ಕೊಡಬೇಕು? ಜೊತೆಗೆ ಅವನು ಯಾವತ್ತೂ ಪರಸ್ತ್ರೀಯರನ್ನ ಕಣ್ಣೆತ್ತಿ ನೋಡೂ ಇಲ್ಲ. ಅವನ ಈ ಗುಣವನ್ನು ದೇಶಕ್ಕೆ ದೇಶವೇ ಹೊಗಳುತ್ತೆ ಅನ್ನಿಸ್ತು. ಅಷ್ಟರಲ್ಲಿ ನನ್ನ ಕಾಲಿನ ಮೀನಖಂಡದಲ್ಲಿ ಕಡಿತ ಶುರು ಆಯಿತು. ಉಪೇಕ್ಷೆ ಮಾಡಿದೆ. ಕಡಿತ ಹೆಚ್ಚಾಗ್ತಾ ಹೋಯಿತು. ಕೈ ನೀಡಿ ಜೋರಾಗಿ ಕೆರ್ಕೊಂಡೆ. ಚರ್ಮ ಹರ್ಕೊಂಡು ಬರೋ ಹಾಗಾಯಿತು. ಉರಿ ಆಗ್ತಾ ಇತ್ತು. ಯಾಕೆ ಅಂತ ನನ್ನ ಬೆರಳುಗಳನ್ನು ನೋಡಿಕೊಂಡೆ. ಉಗುರುಗಳು ತುಂಬ ಉದ್ದವಾಗಿ ಚೂಪಾಗಿ ಬೆಳೆದಿದ್ವು. ನಾನು ಗಮನಿಸೇ ಇರಲಿಲ್ಲ. ಅಷ್ಟರಲ್ಲಿ ಆ 3 ಸೇವಕಿಯರು ಒಳಗೆ ಬಂದರು. ಅವರಲ್ಲಿ ಒಬ್ಬಳಿಗೆ ಹೇಳಿದೆ, ಪ್ರಗಸೆ, ನನ್ನ ಉಗುರುಗಳನ್ನು ತೆಗೆದುಕೋಬೇಕು, ಒಂದು ಚೂಪಾದ ಚಾಕು ತಂದುಕೊಡ್ತೀಯಾ ಅಂದೆ. ನಾವೇ ತೆಗಿತೀವಿ ಅಂತ ಅವಳಂದ್ಲು. ಬೇಡ, ನಿಮಗೆ ನಯ ಇಲ್ಲ, ನಾನಾದರೆ ಸೂಕ್ಷ್ಮವಾಗಿ ತೆಗಿತೀನಿ, ಸ್ವಲ್ಪ ಉದ್ದವಾಗಿರಲಿ, ಹಿಡಿ ಬಿಗಿಯಾಗಿರಲಿ, ಅಂತಹ ಚಾಕು ತಂದುಕೊಡು ಅಂದೆ. ಆಯಿತು ಅಂದ್ಲು. ಸಂಜೆ ಹೊತ್ತಿಗೆ ಚಾಕು ಬಂತು. ಹಿಡಿ ಭದ್ರವಾಗಿತ್ತು. ತುದಿ ಮತ್ತು ಅಲಗುಗಳು ಹರಿತವಾಗಿದ್ದು. ಆದರೂ ಕೂಡ ಇನ್ನೂ ಸ್ವಲ್ಪ ಮಸಿಬೇಕು, ಚೂಪುಗೊಳಿಸ್ಬೇಕು ಅಂತ ಅನ್ನಿಸ್ತು. ನಾಳೆ ಒಂದು ಮಸಿಯೋ ಕಲ್ಲನ್ನು ತಗೊಂಬನ್ನಿ, ಮೊಂಡು ಚಾಕುವಿನಿಂದ ಸೂಕ್ಷ್ಮವಾಗಿ ಉಗುರು ತೆಗೆಯೋದು ಕಷ್ಟ ಅಂದೆ. ಅವಳು ಆಗಲಿ ಅಂತ ಒಪ್ಕೊಂಡ್ಳು. ರಾತ್ರಿ ಊಟವನ್ನು ಕೊಟ್ಟು ಅವರು ಹೋದ್ಮೇಲೆ ಹಿಪ್ಪೆ ಎಣ್ಣೆಯ ಹಣತೆಯ ಬೆಳಕಲ್ಲಿ ಚಾಕುವನ್ನು ಹಿಡಿದು ನೋಡಿದೆ. ಕ್ಷಿಪ್ರವಾಗಿ ಹಿಡ್ಕೊಂಡು ಎದುರಾಳಿಗೆ ತಿಳಿಯೋಕೆ ಮುಂಚೆನೆ ಇರಿಯೋ ರೀತಿಯನ್ನು 10 ಸಲ ಅಭ್ಯಾಸ ಮಾಡಿಕೊಂಡೆ. ಒಂದು ಅರಿವೆಯ ತುಂಡಿನಿಂದ ಅದನ್ನು ಸುತ್ತದೆ. ಅದನ್ನು ನನ್ನ ಸೀರೆಯ ಬಾಳೆಕಾಯಿಯ ಒಳಗಡೆ ಹುದುಗಿಸ್ಕೊಂಡೆ. ಸೀರೆಯನ್ನು ಕಳ್ಚೋಳು ಹಾಗೆ ಅಭಿನಯಿಸ್ತಾ ಬಾಳೆಕಾಯಿಯನ್ನು ಸಡ್ಲ ಮಾಡಿ ವೇಗವಾಗಿ ಚಾಕುವನ್ನು ಹಿಡಿದು ಅವನ ಹೊಟ್ಟೆಗೆ ಇರಿಬೇಕು. ಅವನು ಹಾ ಅಂತ ನೋವಲ್ಲಿ ಕಳಲಿ ಕುಸಿಬೇಕು. ಆಮೇಲೆ ಬೇಕಾದರೆ ಅವನು ನನ್ನನ್ನು ಕೊಲ್ಲಲಿ, ಅತ್ಯಾಚಾರ ಮಾಡೋಕ್ಕಂತೂ ಸಾಧ್ಯ ಇಲ್ಲ ಅನ್ನೋ ಒಂದು ಭರವಸೆ ನನ್ನಲ್ಲಿ ಗಟ್ಟಿ ಆಗ್ತಾ ಹೋಯಿತು. ಆನಂತರ ಪ್ರತಿದಿನವೂ ಗುಡಿಸಲಿನ ಬಾಗಿಲನ್ನು ಮುಚ್ಚಿಕೊಂಡು ಒಳಗಿಂದ ಚಿಲ್ಕ ಹಾಕ್ಕೊಂಡು ಅಲಗು ತುದಿಗಳನ್ನು ಮಸದು ಚೂಪ್ ಮಾಡ್ಕೊತಾ ಇದ್ದೆ. ಆ ರಾತ್ರಿ ನಿದ್ದೆಯನ್ನು ಅಪಹರಿಸೋ ಆತಂಕನೂ ಇರಲಿಲ್ಲ. ಅತ್ಯಾಚಾರ ಗಡ್ಸಕ್ಕೆ ಮೊದಲೇನೆ ನಾನು ಅವನನ್ನು ಇರಿತೀನಿ. ಆ ನಂತರ ಅವನು ಅಥವಾ ಅವನ ಕಡೆಯವರು ಯಾರು ಬೇಕಾದರೂ ನನ್ನನ್ನು ಕೊಲ್ಲಲಿ, ನಾನಾಗಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳೋದಿಲ್ಲ ಅನ್ನೋ ಒಂದು ನಿಶ್ಚಯವನ್ನು ಮಾಡಿಕೊಂಡೆ. ಮನಸ್ಸು ನಿರಾಳ ಅನ್ನಿಸ್ತು. ಈ ನಿರಾಳದಲ್ಲೇನೆ ಬೆಳಗ್ಗೆ ಶೂರ್ಪಣಿಕೆಗೆ ಏನು ಉತ್ತರ ಹೇಳಬೇಕು ಅನ್ನೋದು ಸ್ಪಷ್ಟ ಆಯಿತು ನನಗೆ. ನಿನ್ನ ಮೇಲಾಗುವ ಅತ್ಯಾಚಾರವನ್ನು ತಪ್ಪಿಸೋಕ್ಕೆ ನಾನು ವ್ಯಭಿಚಾರ ಮಾಡಬೇಕಾ? ನಿನ್ನನ್ನು ಬಿಡಿಸಿ ತರೋ ಬೇರೆ ದಾರಿ ಇಲ್ಲ ಅಂತ ಹ್ಯಾಕ್ ತಿಳ್ಕೊಂಡೆ ಅಂತ ನನ್ನ ರಾಮ ಕೇಳದೆ ಇರ್ತಾನ? ಪಾತಿವ್ರತ್ಯ ಸಾತಿವ್ರತ್ಯ ಎರಡರಲ್ಲೂ ಅವನು ಯಾವತ್ತೂ ಭೇದ ಮಾಡೋನೇ ಅಲ್ಲ. ಇಂತಹ ಸನ್ನಿವೇಶ ಒದಗಿರೋದು ಇದೇ ಮೊದಲು. ಈ ವಿಷಯವನ್ನು ನಾವು ನಿಗದಿತವಾಗಿ ಯಾವತ್ತೂ ಮಾತೂ ಆಡಿರಲಿಲ್ಲ. ಆದರೆ ಅವನ ಮನಸ್ಸು ನನಗೆ ಚೆನ್ನಾಗಿ ಗೊತ್ತು. ಮದುವೆಯಾಗಿ 7 ವರ್ಷ ಆದರೂ ಕೂಡ ಮಕ್ಕಳಾಗದೇ ಇದ್ದರೆ ಹೆಂಡತಿ ಒಪ್ಪಿಗೆಯಿಂದ ಇನ್ನೊಂದು ಮದುವೆ ಆಗೋ ಸಂಪ್ರದಾಯದಲ್ಲಿ ಅವನಿಗೆ ನಂಬಿಕೆ ಇದೆ. ಆ ಸಂದರ್ಭ ಒಂದನ್ನು ಬಿಟ್ಟು ಯಾವುದೇ ಒತ್ತಡ ಬಂದರೂ ಕೂಡ ಇನ್ನೊಬ್ಬಳ ಹೆಂಡತಿಯನ್ನು ತರೋದನ್ನು ಅವನು ವಿರೋಧಿಸ್ತಾ ಇದ್ದಿದ್ದು ನನಗೆ ಚೆನ್ನಾಗಿ ಗೊತ್ತು. ಅವನ ಈ ಬಗ್ಗೆ ನನ್ನ ಹತ್ರ ಮಾತು ಆಡಿದ್ದ. ಇದೆಲ್ಲ ನೆನಪಿಂದಾಗಿ ಮನಸ್ಸಿಗೆ ಒಂದು ರೀತಿಯ ನಿರಾಳ ಅನ್ನಿಸ್ತು. ರಾತ್ರಿ ಚೆನ್ನಾಗಿ ನಿದ್ದೆ ಬಂತು. ಮರುದಿನ ಬೆಳಗ್ಗೆ ಅವಳು ಮತ್ತೆ ಅದೇ ಹೊತ್ತಿಗೆ ಬಂದಳು. ಈ ದಿನ ಅವಳು ಗಿಣಿ ಹಸಿರಿನ ಸೀರೆ ಉಟ್ಕೊಂಡಿದ್ಲು. ಚಿನ್ನದ ಮೇಲೆ ವಜ್ರವನ್ನು ಕೋದಿದ್ದಂತಹ ಬಳೆ ಮತ್ತು ಸರಗಳನ್ನು ತೊಟ್ಕೊಂಡಿದ್ಲು. ಕಿವಿಗೆ ಕೆಂಪು ಕಲ್ಲಿನ ಓಲೆಗಳನ್ನು ಧರಿಸಿದ್ಲು. ಮುಗುಳ್ನಗ್ತಾ ಕೇಳಿದ್ಲು, ಏನು ತೀರ್ಮಾನ ಮಾಡಿದೆ ಅಂತ. ಕೂತ್ಕೋ ಅಂದೆ. ಭಯವನ್ನು ಗೆದ್ದು ತೀರ್ಮಾನವನ್ನು ನಾನು ತಲುಪಿದ್ದರಿಂದ ನನಗೆ ಅವಳ ಜೊತೆಗೆ ಹಗುರವಾಗಿ ಮಾತಾಡೋಕ್ಕೆ ಸಾಧ್ಯ ಆಯಿತು. ಸರಿ, ನನ್ನ ಗಂಡನ ಮೇಲೆ ಅಷ್ಟೊಂದು ಮೋಹಗೊಳ್ಳೋಕ್ಕೆ ಏನು ಕಾರಣ ಅಂತ ಕೇಳಿದೆ. ಮೋಹನ ಅಂತ ಅವಳು ನಾಚಿತಾ ಉತ್ತರಿಸಿದ್ಲು. ಅವನದು ಮೋಹಕ ರೂಪ, ವೀರ ಆದರೆ ಒರಟಿಲ್ಲ, ಗಾತ್ರ ಆಕಾರ ಎತ್ತರಗಳಲ್ಲಿ ಸುಂದರ ಆದರೆ ದುರ್ಬಲ ಅಲ್ಲ.
ಕಣ್ಣುಗಳು ದುಂಬಿಗಳನ್ನು ಆಕರ್ಷಿಸುವಂತಹ ಕಮಲ ಪುಷ್ಪದ ಹಾಗಿವೆ. ನೋಡಿದ ತಕ್ಷಣ ಕೂಡ್ಬೇಕು ಅನ್ಸುವಂತಹ ಆಕರ್ಷಕ ವ್ಯಕ್ತಿತ್ವ ಒಂದು ಅಂತ ಅಂದ್ಲು. ಪಾಪ ಇವಳು ನಿಜವಾಗ್ಲೂ ವಿರಹಿಣಿ ಅಂತ ನನಗನ್ನಿಸ್ತು. ಅವಳ ಬಗ್ಗೆ ಕನಿಕರನೂ ಹುಟ್ಟಿತು. ನೋಡು, ನನ್ನ ಗಂಡನ ಸ್ವಭಾವ ನಂಗೆ ಚೆನ್ನಾಗಿ ಗೊತ್ತು. ಹೆಂಡತಿ ಅಲ್ಲದೆ ಬೇರೆ ಯಾವ ಹೆಂಗಸನ್ನೂ ಅವನು ಮನಸ್ಸಿನಲ್ಲೂ ಕೂಡ ಮುಟ್ಟವನಲ್ಲ. ಬಿಡುಗಡೆಗಾಗಿ ಇವಳನ್ನ ಕೂಡಿಸೋದಾಗಿ ಭಾಷೆ ಕೊಟ್ಟಿದ್ದೀನಿ ಅಂದ್ರೆ ತನ್ನನ್ನ ಕೂಲಿಯ ಹೋರಿ ಅಂತ ತಿಳ್ಕೊಂಡ್ಯಾ ಅಂತ ಅವನು ನನ್ನನ್ನು ಕಠೋರವಾಗಿ ಶಿಕ್ಷಿಸ್ತಾನೆ. ಅರ್ಥ ಮಾಡ್ಕೊ, ನನ್ನ ಮಾತನ್ನ ನಂಬು ಅಂತ ಅವಳ ಕೈ ಹಿಡ್ಕೊಂಡೆ. ಅವಳಿಗೆ ನನ್ನ ಮಾತಲ್ಲಿ ನಂಬಿಕೆನೂ ಬಂತು. ಮೌನವಾದ್ಲು. ಸ್ವಲ್ಪ ಹೊತ್ತಿನ ನಂತರ ಕೇಳಿದ್ಲು, ಹೋಗ್ಲಿ ಬಿಡು, ಆ ಇನ್ನೊಬ್ಬ ಇದ್ದಾನಲ್ಲ, ಹೆಂಡತಿ ಇಲ್ದವನು ಅಂತ ನಿನ್ನ ಗಂಡ ಹೇಳಿದ್ನಲ್ಲ, ಪ್ರೀತಿಯಿಂದ ನಾನು ಆಕ್ರಮಿಸಿದ್ರೆ ನನ್ನ ಮೂಗಿನ ತುದಿಯನ್ನು ಗಾಯಗೊಳಿಸಿದ್ನಲ್ಲ, ಅವನು ನಿನ್ನ ಗಂಡನ ಹಾಗೆ ಇದ್ದಾನೆ, ಅವನ ಪ್ರತಿರೂಪ ಹಾಗೆ ಇದೆ, ಅವನನ್ನಾದರೂ ಒಪ್ಸು ಅಂದ್ಲು. ಕೆಲವು ನಿಮಿಷಗಳು ನಾನು ಅಂತರ್ಮುಖಿಯಾದೆ. ಲಕ್ಷ್ಮಣ ರಾಮನಷ್ಟು ಕಠೋರ ನೀತಿಯವನು ಅಲ್ಲ. ತುರ್ತರ ಸಮಯದಲ್ಲಿ ಹೊಂದಾಣಿಕೆ ಕೂಡ ಮಾಡ್ಕೋಬಹುದು ಅವನು. ಒಂದ್ಸಲ ಇವಳನ್ನ ಕೂಡಿ ಋಣ ತೀರಿಸ್ಬಿಟ್ರೆ ಯಾವ ಅನಾಹುತನೂ ಆಗೋದಿಲ್ಲ ಅನ್ನೋ ಒಂದು ಸಮಾಧಾನ ನನ್ನಲ್ಲಿ ಕಾಣಿಸ್ಕೊಂತು. ನಿನ್ನ ಗಂಡನಿಗೆ ವಹಿಸಿದ ಕೆಲಸವನ್ನ ನನಗೆ ಹೇಳಕ್ ಬಂದ್ಯಾ ಅಂತ ಅವನು ತಿರುಗಿಬಿದ್ರೆ ಅನ್ನೋ ಒಂದು ಭಯನೂ ಹುಟ್ಕೊಂತು. ಮತ್ತೆ ಕೆಲವಾರು ನಿಮಿಷ ಯೋಚಿಸ್ದೆ. ಆಮೇಲೆ ನನ್ನ ಮೇಲೆ ನನಗೆ ಅಸಹ್ಯ ಹುಟ್ಟಿತು. ಅಣ್ಣನಿಗೆ ಅಪತ್ಯ ಅನ್ಸಿದ್ದನ್ನ ಈ ತಮ್ಮ ಮಾಡ್ತಾನ? ಇವಳಿಗೆ ಮಾತು ಕೊಟ್ರೆ ನಾನು ಅಗ್ಗದವಳಾಗಲ್ವಾ ಅನ್ನಿಸ್ತು. ಹೇಳಿದೆ, ಸೋದರಿ, ಅವನು ನನ್ನ ಗಂಡನ ತಮ್ಮ, ಅಂದ್ರೆ ಮೈದುನ, ನನ್ನ ತಂಗಿ ಗಂಡ, ಹಾಗಾಗಿ ಭಾವ. ಜೊತೆಗೆ ಅಣ್ಣ ತಮ್ಮಂದ್ರು ರೂಪದಲ್ಲಿ ಮಾತ್ರವಲ್ಲ, ಆಚಾರದಲ್ಲೂ ಕೂಡ ಪಡಿಯಜ್ಜು. ನಾನು ನಿನಗೆ ಮಾತು ಕೊಟ್ಟರು ಕೂಡ ಅವನು ನೆರವೇರಿಸಲ್ಲ ಅಂದೆ. ಅವಳ ಮುಖದಲ್ಲಿ ನಿರಾಸೆ ಮೂಡಿತು. ಕಣ್ಣುಗಳು ಮಂಜಾದ್ವು, ಮಡುಗಟ್ಟಿತು. ನಾನು ಅನುಕಂಪದಿಂದ ನನ್ನ ಹಸ್ತವನ್ನು ಬಿಗಿ ಮಾಡಿದೆ. 1-2 ನಿಮಿಷ. ಆ ನಂತರ ಅವಳು ಸರಕ್ಕನೆ ತನ್ನ ಕೈಯನ್ನು ಹಿಂತಗೊಡ್ಕೊಂಡ್ಲು. ನನ್ನ 2 ಕೆನ್ನೆಗಳಿಗೂ ಪಟಪಟ ಅಂತ ಹೊಡೆದ್ಲು. ದಡಕ್ಕನೆ ಎದ್ದು ನಿಂತು ಒಂದಾದ ಮೇಲೆ ಒಂದರಂತೆ ಕಾಲುಗಳಿಂದ ನನ್ನನ್ನು ಒದ್ಲು. ಉರುಟು ಬಿದ್ದ ನನ್ನ ಬೆನ್ನಿಗೆ ಮೂಳೆ ಮುರಿಯಿತು ಅನ್ನೋ ಹಾಗೆ, ಮುರಿಲಿ ಅನ್ನೋ ಹಾಗೇನೆ ಹಿಮ್ಮಡಿಗಳಿಂದ ಗುದ್ದಿದ್ಲು. ನಾನು ನೋವಿಂದ ಕಿರಿಚಿಕೊಂಡೆ. ರಂಡೆ, ನಿನ್ನ ವ್ರತವನ್ನು ಇವತ್ತೇ ಮುರಿಸು ಅಂತ ನನ್ನ ಅಣ್ಣನಿಗೆ ಆಜ್ಞೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ದಡ ಹೆಜ್ಜೆ ಹಾಕ್ತಾ ಗುಡಿಸ್ಲಿಂದ ಹೊರಗೆ ಹೊಡೆದ್ಲು. ನನಗೆ ನೋವು. ಸರಿಯಾಗಿ ಎದ್ದು ಕೂರಕ್ಕೂ ಆಗದೆ ಇರೋಷ್ಟು ಯಾತನೆ ಆಗ್ತಿತ್ತು. ಕುತ್ತಿಗೆಯಿಂದ ಸೊಂಟದವರೆಗೆ ಬೆನ್ನು ಹುರಿ ನುಲಿತಾ ಇರುವಷ್ಟು ಶೂಲೆ. ಅಪ್ಪ ಅಂತ ನರಳ್ತಾ ಇದ್ದೆ. 3 ಸೇವಕಿಯರು ಒಳಗೆ ಬಂದ್ರು. ಯಾಕೇನಾಯ್ತು ಅಂತ ವಿಚಾರಿಸಿದ್ರು. ನನ್ನ ಬೆನ್ನನ್ನು ಮುಟ್ಟು ನೋಡಿದ್ರು. ಬಾಸುಂಡೆ ಬಂದಿದೆ, ಕೆಂಪಿಗೆ ಊದ್ಕೊಂಡಿದೆ. ರಾಜ್ಕುಮಾರಿ ಒದ್ಲಾ? ಅವಳಿಗೆ ಸುಮ್ಮನೆ ಕೋಪ ಬಂತ? ನೀನೇನು ಮಾಡಿದೆ ಅಂತ ಎಲ್ಲವನ್ನೂ ತನಿಖೆ ಮಾಡಿದ್ರು. ನಾನು ಏನು ಮಾಡೋಕ್ಕಾಗತ್ತೆ? ಎದ್ದು ಹೋಗಿ ಇಲ್ಲಿಂದ ಅಂತ ನಾನು ಕೂಗಿದೆ. ಅವರು ಅವರವರಲ್ಲೇ ಮಾತಾಡ್ಕೊಂಡ್ರು. ಇವಳು ಸೇವೆ ಮಾಡಿ ಆರೋಗ್ಯ ನೋಡ್ಕೊಳ್ಳೋದು ರಾಜಾಜ್ಞೆ, ತಪ್ಪಿದ್ರೆ ನಮಗೆ ಶಿಕ್ಷೆ ಆಗುತ್ತೆ ಅಂತ ತೀರ್ಮಾನ ಮಾಡಿಕೊಂಡ್ರು. ವಿಕಟೆ ದೀಪಕ್ಕೆ ಹಾಕೋ ಹಿಪ್ಪೆ ಹೆಣ್ಣೆಯನ್ನು ತಂದ್ಲು. ನನ್ನನ್ನು ಮಕಾಡೆ ಮಲಗಿಸಿ ಕುತ್ತಿಗೆ ಬುಡದಿಂದ ಸೊಂಟದ ತುದಿಯ ತನಕ ಎಣ್ಣೆಯನ್ನು ಸವರಿ ನೀವಿದ್ಲು. ಆನಂತರ ಇಡೀ ಬೆನ್ನನ್ನು ಹದವಾಗಿ ತಿಕ್ಕಿದ್ಲು. ಸ್ವಲ್ಪ ಅನ್ನೋಂಗಾಯ್ತು. ಅವಳು ನೀವ್ತಾ ಇದ್ಲು. ಇವತ್ತೇ ನೀನು ಇವಳನ್ನ ಹಿಡಿದು ಮುಗಿಸು ಅಂತ ತಂಗಿ ಆಜ್ಞೆ ಮಾಡಿದ್ರೆ ಅಣ್ಣನಿಗೆ ಆಪ್ಯಾಯವೇ ಆಗತ್ತೆ. ಅವನು ಬಂದುಬಿಟ್ರೆ ಈ ನೋವಲ್ಲಿ ನಾನು ಸೀರೆ ಬಾಳೆಕಾಯನ್ನು ಹಾಕಿರೋದಿಲ್ಲ, ಅದರೊಳಗೆ ಚಾಕುವನ್ನು ಅವತಿಡಲಿಲ್ಲ. ಒಪ್ಪಿಗೆಯ ಅಭಿನಯದಿಂದ ಅವನ ಗಮನವನ್ನು ಮಂಕು ಮಾಡಿ ಸರಕ್ಕಂತ ಶಸ್ತ್ರಪ್ರಯೋಗ ಮಾಡೋಕ್ಕೂ ನನ್ನ ಕೈಲಿ ಸಾಧ್ಯ ಆಗೋಲ್ಲ. ನನಗೆ ಈಗ ಆಗಿರೋ ಈ ಬೆನ್ನು ನೋವನ್ನು ಲೆಕ್ಕಿಸದೆ ಅವನು ಪಶುವಿನ ಹಾಗೆ ನುಗ್ಗಿಬಿಟ್ರೆ ನನ್ನ ಗತಿ ಏನು ಅನ್ನೋ ಒಂದು ಭಯ ನನ್ನನ್ನು ಬಾಧಿಸೋಕ್ಕೆ ಶುರು ಆಯಿತು. ಸಂಜೆ ಆಗ್ತಾ ಬಂತು. ಅವನು ಬರಲಿಲ್ಲ. ರಾತ್ರಿ ವಿಕಟೆ ನಗರದಿಂದ ನೋವು ನಿವಾರಕ ಎಳ್ಳೆಣ್ಣೆಯನ್ನು ತಗೊಂಡ್ಬಂದ್ಲು. ಹದವಾಗಿ ಬಿಸಿ ಮಾಡಿ ಬೆನ್ನಿಗೆಲ್ಲ ಸವರಿದ್ಲು, ನೀವಿದ್ಲು. ಇನ್ನೂ ಸ್ವಲ್ಪ ಹಿತ ಅನ್ನಿಸ್ತು. ಆಗಲೂ ಅವನೇನು ಬರಲಿಲ್ಲ. ನಾಳೆ ಬೆಳಗ್ಗೆ ಹೊತ್ತಿಗೆ ಎದ್ದು ನಿಲ್ಲೋ ಹಾಗಾಗ್ತೀನಿ, ನೋವಿದ್ರು ನಿಂತ್ಕೋತೀನಿ, ಚಾಕುವನ್ನು ಹುದುಗಿಸಿ ಬಾಳೆಕಾಯಿ ಹಾಕ್ಕೋತೀನಿ ಅಂತ ನಿಶ್ಚಯ ಮಾಡಿಕೊಂಡೆ. ಆದರೆ 1 ವಾರ ಕಳೀತು, ಅವನು ಬರಲಿಲ್ಲ. ಯಾಕೆ ಹೀಗೆ ಮಾಡ್ತಾ ಇದ್ದಾನೆ? ತಂಗಿ ಅವನನ್ನು ಸಂಧಿಸಿಲ್ವಾ? ಅಥವಾ ಸಂಧಿಸಿ ಹೇಳಿದ್ರು ಬರಲಿಲ್ಲ ಅಂದರೆ ಅತ್ಯಾಚಾರ ಮಾಡದೆ ಒಲಿಸ್ಕೊಂಡೇ ಕೂಡಬೇಕು ಅನ್ನೋ ಮನಸ್ಸಾಗಿದೆಯೇನೋ ಅಂತ ಊಹೆ ಮಾಡಿಕೊಂಡೆ. ಆದರೆ ಮನಸ್ಸಿನಲ್ಲಿ ಏನೋ ಭಯ. ರಾತ್ರಿ ಎಲ್ಲ ಬಾಳೆಕಾಯನ್ನು ಮುಟ್ಟಿ ಮುಟ್ಟಿ ನೋಡ್ಕೋತಾ ಇದ್ದೆ. ನಿದ್ದೆ ಸರಿಯಾಗಿ ಬರ್ತಿರ್ಲಿಲ್ಲ.
ಯಾವಾಗಲೂ ತೂಕುಡಿಕೆ, ಯಾವಾಗಲೂ ಎಚ್ಚರಿಕೆಯಲ್ಲೂ ಕೂಡ ಜೂಗುರಿಕೆ. ಯಾವ ಸ್ಥಿತಿಯಲ್ಲಿದ್ರೂ ಕೂಡ ಸ್ಥಾಯಿ ಭಾವವಾಗಿ ಭಯ ಬರ್ತಾ ಇತ್ತು. ನಿದ್ದೆ ಅಂತ ಕರಿಬಹುದಾದಂತಹ ಒಳಸರಿದ ಸ್ಥಿತಿಯಲ್ಲೂ ಕೂಡ ಶರೀರ ಭಯದಿಂದ ಸೂಕ್ಷ್ಮವಾಗಿ ಕಂಪಿಸ್ತಿತ್ತು. ಇದಕ್ಕಿದ್ದ ಹಾಗೆ ಯಾವುದೋ ಒಂದು ಅಸ್ಪಷ್ಟ ರಾಕ್ಷಸ ಆಕಾರ ಬಂದಂಗೆ ಅನ್ನಿಸ್ತಿತ್ತು. ಉಸಿರು ಕಟ್ಟದಂಗೆ ಆಗ್ತಿತ್ತು. ನಿಸ್ಸಹಾಯಕತೆಯಿಂದ ಹ್ಞೂ ಹ್ಞೂ ಅಂತ ಗಂಟ್ಲಲ್ಲೇನೆ ನಿಶ್ಶಬ್ದ ಕನ್ವರಿಕೆ ಮಾಡ್ಕೋತಾ ಇದ್ದೆ. ಹರಿತವಾದ ಚಾಕುವನ್ನು ರಕ್ಷಿಸಿ ಇಟ್ಕೊಂಡಿದ್ದ ಬಾಳೆಕಾಯನ್ನ ಮುಟ್ಟಿ ನೋಡ್ಕೊಂಡಿದ್ದೆ. ಅತ್ಯಾಚಾರ ಘಡ್ಸಕ್ಕೆ ಮೊದಲೇನೆ ಅತ್ಯಾಚಾರ ಎಸಗೋವನನ್ನು ಮುಗಿಸೋ ಯೋಜನೆ ಮನಸ್ಸಿನಲ್ಲಿ ಪಕ್ವ ಆಗಿದೆ. ಹಾಗಿರ್ಬೇಕಾದ್ರೆ ಜೀವಕ್ಕೆ ಹೆದರ್ಕೊಳ್ಳೋದು ಯಾಕೆ? ಈ ನಿಶ್ಚಯ ಸ್ಥಿರವಾಗಿರೋದ್ರಿಂದ ಭಯ ಯಾಕೆ ಪಡ್ತಾ ಇದ್ದೀನಿ ಅನ್ನೋ ಒಂದು ಜಾಗೃತ ಪ್ರಶ್ನೆ ಒತ್ತಾಸೆ ಕೊಡ್ತಾ ಇತ್ತು. ಆದರೂ ಕೂಡ ಏನೋ ಒಂದು ರೀತಿಯ ಭಯ ಕಾಡಿಸ್ತಾ ಇತ್ತು. ಈ ಅನುಮಾನಕ್ಕೆ ಪರಿಹಾರವೇ ನನಗೆ ಕಾಣಲಿಲ್ಲ. ಒಂದು ರಾತ್ರಿ ಇದ್ದಕ್ಕಿದ್ದಾಗೆ ಕನಸು. ನಿದ್ದೆಯಲ್ಲಿ ಉದ್ಭವಿಸುವಂತಹ ಸ್ವಪ್ನ ಅಲ್ಲ, ಹಾಗೆ ಎಚ್ಚರದಲ್ಲಿ ತೇಲುವಂತಹ ನೆನಪೂ ಅಲ್ಲ, ಮೈಮರೆಸೋ ಹಾಗೆ ವಿಸ್ತರಿಸಿಕೊಳ್ಳುವಂತಹ ಕಲ್ಪನಾ ಲಹರಿನೂ ಅಲ್ಲ. ಏನೋ ಗೊತ್ತಿಲ್ಲ, ಇದ್ದಕ್ಕಿದ್ದಾಗೆ ಮನಸ್ಸಿನಲ್ಲಿ ಒಂದು ಮಂತ್ರ ತೇಲಿ ಬಂತು. ಸೋ ಬಿಬೇತ್ ತಸ್ಮಾದೇ ಕಾಕಿ ಬಿಬೇತಿ ಸಹಾಯ ಮೀಕ್ಷಾಂ ಚಕ್ರೆ ಯನ್ಮದನ್ಯನ್ನಾಸ್ತಿ ಕಸ್ಮಾನ್ನು ಬಿಬೇಮೇತಿ ತತ ಏವಾಸ್ಯ ಭಯಂ ವೀಯಾಯ ಕಸ್ಮಾತ್ ದಬ್ಬೇಶ್ಯಾತ್ ದ್ವಿತೀಯಾದ್ವೈ ಭಯಂ ಭವತಿ. ಅಂದರೆ ಅವನು ಭಯಪಟ್ಟ, ಅದರಿಂದ ಏಕಾಕಿ ಭಯಪಡ್ತಾನೆ. ನನಗಿಂತ ಅನ್ಯವಾದದ್ದು ಇಲ್ಲದೆ ಇರಬೇಕಾದ್ರೆ ನಾನು ಯಾವುದಕ್ಕೆ ಭಯಪಡಬೇಕು ಅಂತ ಆಲೋಚನೆ ಮಾಡ್ದ. ಈ ಆಲೋಚನೆಯಿಂದಲೇ ಅವನ ಭಯ ಹೊರಟೋಯ್ತು. ಯಾಕೆಂದರೆ ಯಾವುದಕ್ಕೆ ಹೆದರಬೇಕಾಗಿತ್ತು? ದ್ವಿತೀಯ ಅನ್ನೋದು ಇದೆ ಅನ್ನೋದ್ರಿಂದ ಭಯ ಹುಟ್ಟುತ್ತೆ. ಯಾವುದು ಇಲ್ಲ ಅಂತ ಅನ್ಕೋಬೇಕು ಅನ್ನೋದು ಅದರ ಅರ್ಥ. ಆದರೆ ಈ ಮಂತ್ರ ಎಲ್ಲಿಂದ ಬಂತು? ನನ್ನ ಮನಸ್ಸು ಇದನ್ನು ಸೃಷ್ಟಿಸ್ತಾ ಮನಸ್ಸಿಗೆ ಏನೋ ಒಂದು ರೀತಿಯ ಆನಂದ ಹಗುರಭಾವ ಆಯಿತು. ಇಂತಹ ಅರ್ಥಗರ್ಭಿತವಾದ ಮಂತ್ರವನ್ನು ಸೃಷ್ಟಿಸೋ ಶಕ್ತಿ ನನ್ನ ಮನಸ್ಸಿಗೆ ಬಂತ ಅಂತ ಅಚ್ಚರಿಯಿಂದ ಅದನ್ನು ಮತ್ತೆ ಮತ್ತೆ ಮೆಲುಕು ಹಾಕಿದೆ. ಯಾವ ಅಕ್ಷರದಲ್ಲೂ ಪದದಲ್ಲೂ ಲೋಪ ಆಗದೆ, ಅರ್ಥವನ್ನು ಕೆಡಿಸೋ ಆಗಮವ ಆಗದೆ, ತಪ್ಪಿಲ್ಲದೆ ಅದೇ ಹೇಳ್ಕೊಳ್ಳೋಕ್ಕೆ ಶುರು ಆಯಿತು ನನ್ನ ಮನಸ್ಸು. ಎಷ್ಟೋ ಸಲ ಮಗ್ಗಲ್ಲಿ ಬದಲಿಸ್ದೆ, ಹೊರಳಿಸ್ದೆ, ಅಂಗಾತ ಮಲ್ಕೊಂಡೆ. ರಾತ್ರಿಯ ನಿಶ್ಶಬ್ದದಲ್ಲೂ ಕೂಡ ಲೀನಳಾದೆ. ಕುಡಿಸಲಿನ ಹೊರಗಡೆ ಕಂಬಳಿ ಹೊತ್ಕೊಂಡು ಮಲಗಿದ್ದ ರಾಕ್ಷಸಿಯರು ಈಗ ಗೊರಕೆ ಹೊಡಿತಿರ್ಲಿಲ್ಲ. ಎಷ್ಟೋ ಹೊತ್ತಿನ ಮೇಲೆ ಇದ್ದಕ್ಕಿದ್ದ ಹಾಗೆ ನನಗೆ ನೆನಪು ತಿಳಿಯಾಗ್ತಾ ಹೋಯಿತು. ಬೃಹದಾರಣ್ಯಕೋಪನಿಷತ್ ಹಿನ್ನೆಲೆ ಕಾಣಿಸ್ಕೊಳ್ಳೋಕ್ಕೆ ಪ್ರಾರಂಭ ಆಯಿತು. ನಮ್ಮ ವಂಶದ ಸ್ಥಾಪಕ ಅಂದರೆ ಮೊದಲನೇ ಜನಕ ಮಹಾರಾಜರ ಆಸ್ಥಾನಕ್ಕೆ ಯಾಜ್ಞವಲ್ಕ್ಯ ಮಹರ್ಷಿಗಳು ಬರ್ತಾ ಇದ್ರಂತೆ. ಮಹಾರಾಜರು ಜಿಜ್ಞಾಸಿಗಳು. ಅವರು ಕೇಳ್ತಿದ್ದ ಆಧ್ಯಾತ್ಮದ ಪ್ರಶ್ನೆಗಳಿಗೆ ಮಹರ್ಷಿಗಳು ಕೊಟ್ಟ ಉತ್ತರವನ್ನು ಸಂಸ್ಕರಿಸಿ ಸಂಗ್ರಹಿಸಿ ಈ ಬೃಹದಾರಣ್ಯಕ ಉಪನಿಷತ್ ಅನ್ನೋದು ಬಂತಂತೆ. ಪ್ರತಿಯೊಬ್ಬ ಜನಕ ವಂಶಜನು ಪ್ರತಿ ವರ್ಷನೂ ದೊಡ್ಡ ದೊಡ್ಡ ವಿದ್ವದ್ಗೋಷ್ಠಿಗಳನ್ನು ಏರ್ಪಾಟ್ ಮಾಡಿ ಈ ಉಪನಿಷತ್ತಿನ ಪಠಣ, ವ್ಯಾಖ್ಯಾನೆ, ಚರ್ಚೆ ಮಾಡಿಸ್ತಾ ಇದ್ರಂತೆ. ಹಾಗಾಗಿ ಅವು ಸುಲಭವಾಗಿ ಸಿಗೋ ಹಾಗಾಯಿತು ಮತ್ತು ಭದ್ರವಾಗಿ ಉಳ್ಕೊಂಡಿತ್ತು. ನಮ್ಮ ಅಪ್ಪನೂ ಕೂಡ ಇದೇ ಪರಂಪರೆಯನ್ನು ಮುಂದುವರಿಸಿದ್ರು. ಸುಮಾರು 2 ವಾರಗಳ ಕಾಲ ಬೆಳಗಿಂದ ಸಂಜೆವರೆಗೂ ಸತತವಾಗಿ ನಡೆಯುವಂತಹ ಈ ಗೋಷ್ಠಿಗೆ ಅಪ್ಪ ದೇಶ ವಿದೇಶಗಳಿಂದ ವಿದ್ವಾಂಸರನ್ನ ಕರೆಸ್ತಿದ್ರು. ಶತಾನಂದರಿಂದ ವೇದ ಪಾಠ ಹೇಳಿಸ್ಕೊಳ್ತಿದ್ದ ನಾನು ಕೂಡ ಒಂದು ಮೂಲೆಯಲ್ಲಿ ಕೂತು ಕೇಳ್ತಾ ಇದ್ದೆ. ಆದರೆ ಈ ಉಪನಿಷತ್ತಿನ ಪಾಠ ಆಗಿರಲಿಲ್ಲ. ಮದುವೆಯಾಗಿ ಮಿಥಿಲೆಯನ್ನು ಬಿಟ್ಟ ನಂತರ ಈ ಗೋಷ್ಠಿಯ ಸಂಪರ್ಕನೇ ನಿಂತು ಹೋಗಿತ್ತು. ಬಾಯಿಪಾಠ ಮಾಡಿರೋದ್ರಿಂದ ಅದು ಮರೆತು ಹೋಗಿತ್ತು. ಈಗ ಇದಕ್ಕಿದ್ದ ಹಾಗೆ ಭಯದ ಕಾರಣವನ್ನು ವಿವರಿಸುವಂತಹ ಈ ಮಂತ್ರ ಅಸ್ಖಲಿತವಾಗಿ ನೆನಪಾಗಿತ್ತು. ಹಾಗಾಗಿ ನನಗೆ ಮನಸ್ಸಿಗೆ ಸಂತೋಷ ಆಯಿತು. ಮನಸ್ಸು ತನ್ನದೇ ದಾರಿಯಲ್ಲಿ ವಿವರಿಸ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿತು. ಅಲ್ಲಲ್ಲಿ ಇತರ ಮಂತ್ರಗಳು ಕೂಡ ನೆನಪಾಗೋಕ್ಕೆ ಶುರು ಆಯಿತು. 2ನೇ ವಸ್ತುವಿನಿಂದ ಭಯ ಅಂತ ಈ ಶ್ಲೋಕದ ಅರ್ಥ. 2ನೇ ವಸ್ತು ಅಂದರೆ ಭಯ, ಅಂದರೆ ಅದನ್ನು ದಾಟಬೇಕು. ಅವನಾದರೂ ನನ್ನನ್ನು ಏಕ ಅಂತ ಭಾವಿಸೋದಿಲ್ಲ, ಭೋಗ ವಸ್ತು ಅಂತ ಭಾವಿಸ್ತಾನೆ. ನಾನಾಗಲಿ ಅವನಾಗಲಿ ಪರಸ್ಪರರಲ್ಲಿ ಕರಗೋಕ್ಕೆ ಸಾಧ್ಯನೇ ಇಲ್ಲ, ಏಕೀಭವಿಸೋದು ಇಲ್ಲ. ಪ್ರೀತಿಗೆ ಧರ್ಮ ಬೇಕಲ್ವಾ? ಧರ್ಮ ಅಂದರೆ ತಾಳೋ ಗುಣ, ಪ್ರೀತಿ ಅಂದರೆ ಸಂತೋಷ ಕೊಡೋದು. ಕ್ಷತ್ರಿಯರು ಸ್ವಭಾವತಃ ಉಗ್ರರು. ಅವ್ರನ್ನ ನಿಯಂತ್ರಿಸೋಕ್ಕೆ ಬ್ರಹ್ಮ ಧರ್ಮವನ್ನು ಸೃಷ್ಟಿಸ್ತು. ರಾವಣನಲ್ಲಿ ಆ ಧರ್ಮ ಅನ್ನೋದು ಇಲ್ಲ. ಅವನದು ನಿಯಂತ್ರಣವೇ ಇಲ್ಲದೆ ಇರುವಂತಹ ಬಲ.
ಆದರೆ ರಾಮನಲ್ಲಿ ಧರ್ಮ ಇದೆ, ಹಾಗೆ ನಿಯಂತ್ರಣನೂ ಇದೆ. ಆದ್ದರಿಂದಲೇ ನಮ್ಮಿಬ್ಬರಲ್ಲಿ ಪರಸ್ಪರರಲ್ಲಿ ಏಕೀಭಾವ ಇದೆ. ಆದರೆ ಈ ರಾವಣನಿಗೆ ತೃಪ್ತಿಯ ದಾಹ ಇದೆ. ಜೋಡಿಯನ್ನು ತೃಪ್ತಿಪಡಿಸುವಂತಹ ಉದ್ದೇಶ ಅವನಲ್ಲಿ ಇಲ್ಲವೇ ಇಲ್ಲ. ಧರ್ಮದ ನಿಯಂತ್ರಣವೇ ಇಲ್ಲ. ಹಾಗಾಗಿ ತೃಪ್ತಿಪಡಿಸೋಕೆ ಸಾಧ್ಯನೇ ಇಲ್ಲ. ಧರ್ಮ ವಿರುದ್ಧನಾದ ಕಾಮಪೀಡಿತ ಬೇರೆ ಯಾರನ್ನ ಬಾಳಿಸೋಕೆ ಸಾಧ್ಯ? ತನ್ನ ಹೆಂಡತಿಯನ್ನಾದರೂ ಅವನು ಬಾಳಿಸ್ತಿದ್ದಾನ? ಧರ್ಮ ಅನ್ನೋದು ಅಸ್ತಿತ್ವಕ್ಕೆ ಸಂಬಂಧಿಸಿರೋದು, ಪ್ರೀತಿ ಆನಂದಕ್ಕೆ ಸಂಬಂಧಿಸಿರೋದು. ಬೇರೆಯವರ ಅಸ್ತಿತ್ವ ಆನಂದದ ಬಗೆಗೆ ಸಹನೆ ಇಲ್ಲದ ಇವನನ್ನ ಕೊಲ್ಲೋದೇ ಧರ್ಮ. ಅತ್ಯಾಚಾರದಿಂದ ನನ್ನನ್ನು ರಕ್ಷಿಸ್ಕೊಳ್ಳೋದು ಮಾತ್ರ ಅಲ್ಲ, ಸಮಯವನ್ನು ಸಾಧಿಸಿ ಇಂಥವನನ್ನು ಕೊಲ್ಲೋದು ಪರಮಧರ್ಮ. ಆದರೆ ಇವನನ್ನು ಹ್ಯಾಕ್ ಕೊಲ್ಲೋದು? ಅವನು ಇಲ್ಲಿಗೆ ಬಂದಾಗ ದೂರ ಕೂತಿರ್ತಾನೆ, ನನ್ನನ್ನೇ ನೋಡ್ತಾ ಇರ್ತಾನೆ. ನಾನು ಚಾಕುವನ್ನು ಹೊರತೆಗೆದ ತಕ್ಷಣ ಗಬಕ್ಕಂತ ನಾನು ಮೊಣಕೈ ಹಿಡ್ಕೊಂಡು ಕೋಪವನ್ನು ಅತ್ಯಾಚಾರದ ಮುಖಾಂತರ ತೀರಿಸ್ಕೊಳ್ತಾನೆ. ನಾನಾಗಿ ಅತ್ಯಾಚಾರವನ್ನು ಆಹ್ವಾನಿಸಿದ ಹಾಗಾಗತ್ತಲ್ವಾ ಅಂತ ಬಂತು ಮನಸ್ಸಿಗೆ. ಆಲೋಚನೆ ಹೀಗೆ ಹರಿತಾ ಇರಬೇಕಾದ್ರೇ ಬೃಹದಾರಣ್ಯಕದ ಅದೆಷ್ಟೋ ಮಂತ್ರಗಳು ನೆನಪಿಗೆ ಬಂದವು. ಅವುಗಳನ್ನು ನೆನೆಸ್ಕೊಂಡು ನನಗೆ ತೋಚಿದ ಹಾಗೆ ನನ್ನ ಈ ಸನ್ನಿವೇಶಕ್ಕೆ ಅನ್ವಯಿಸಿ ಅರ್ಥ ಮಾಡಿಕೊಂಡೆ. ಅಪಹೃತಲಾದ ಅಸಹಾಯಕಳಿಗೆ ದುಃಖವನ್ನು ಸಹಿಸಿ ಗಟ್ಟಿಯಾಗೋ ಶಕ್ತಿ ತಕ್ಕ ಮಟ್ಟಿಗಾದರೂ ಬಂತು ಅಂತ ಅನ್ನಿಸ್ತು. ಒಂದು ಮಧ್ಯಾಹ್ನ ಒಬ್ಬ ಪ್ರೌಢ ಸ್ತ್ರೀ ಬಂದರು. ರೇಷ್ಮೆ ಸೀರೆ, ಅತಿಯಾಗಿ ಅಲ್ದಿದ್ರು ಕೂಡ ಶ್ರೀಮಂತಿಕೆಯ ಆಭರಣಗಳನ್ನು ಧರಿಸಿದ್ರು. ಅಲ್ಲಲ್ಲಿ ಬಿಳುಪು ತಿರುಗುತ್ತಿದ್ದಂತಹ ತುಂಬು ಕೂದಲಿನ ಜಡೆ ಇತ್ತು. ಬಿಸಿಲಿಗೆ ಒಡ್ಡದ ಮೈಬಣ್ಣ, ಗಂಭೀರವಾದ ನಡಿಗೆ. ಅವರನ್ನು ಕಂಡ ತಕ್ಷಣ 3 ಜನ ಸೇವಿಕೆಯರು ಎದ್ದು ನಿಂತ್ಕೊಂಡ್ರು. ನೀವು ದೂರದಲ್ಲಿರಿ, ನಾನು ಇಲ್ಲಿಗೆ ಬಂದದ್ದನ್ನು ಯಾರಿಗೂ ಬಾಯಿ ಬಿಡಬಾರ್ದು, ಉಳಿದ 3 ಸಹ ಇದೇ ಎಚ್ಚರಿಕೆ ಅಂತ ಹೇಳಿದ್ರು. ಆಕೆ ಧ್ವನಿಯಲ್ಲಿ ಅಪ್ಪಣೆ ಇತ್ತು. 3 ಜನವು ನೆಲದ ತನಕ ಬಗ್ಗೆ ಅನಂತರ 50 ಮಾರು ದೂರ ನಡೆದು ಹೋದ್ರು. ನಾನು ಆಶ್ಚರ್ಯದಿಂದ ಆಕೆಯನ್ನೇ ನೋಡ್ತಾ ಕೂತೇ ಇದ್ದೆ. ಅವ್ರು ನನ್ನ ಕಡೆ ತಿರುಗಿದ್ರು. ನೀನೇಯ ಸೀತಾದೇವಿ ಅಂತ ಕೇಳಿದ್ರು. ಹೌದು, ನಾನೇ ಆ ದುರ್ಭಾಗ್ಯೆ ಅಂದೆ. ಗುಡಿಸಲಿನ ಒಳಗಡೆ ನಡಿ, ನಿನ್ನ ಹತ್ರ ಮಾತಾಡಬೇಕು ಅಂದರು. ಈಕೆ ರಾವಣನ ಪಟ್ಟದ ರಾಣಿ ಮಂಡೋದರಿನ ಅಂತ ನನ್ನ ಮನಸ್ಸು ತರ್ಕಿಸ್ತು. ಕೋಪನೂ ಬಂತು. ಆದರೆ ನನ್ನನ್ನು ದೇವಿ ಅಂತ ಗೌರವದಿಂದ ಕರೆದಿರೋದ್ರಿಂದ ಸದುದ್ದೇಶದಿಂದ ಬಂದಿದ್ದಾರಾ ಅಂತ ಅನ್ನಿಸ್ತು. ಒಳಗಡೆ ಹೋಗಿ ಮಂದಲಿಗೆಯನ್ನು ಹಾಸಿದೆ. ಹತ್ರ ಬಂದು ಕೂತು ನನ್ನ ತಲೆಯನ್ನು ಸವರಿದ್ರು. ಈ ಸ್ಪರ್ಶದಿಂದಲೇ ನನ್ನ ಮನಸ್ಸಿನಲ್ಲಿ ಸ್ನೇಹ ಜಿನುಗಿತು. ಎಷ್ಟೋ ತಿಂಗಳುಗಳಿಂದ ಇಂತಹ ಸ್ಪರ್ಶ ನನಗೆ ದೊರೆತಿರ್ಲಿಲ್ಲ. ಕಣ್ಣುಗಳು ಒದ್ದೆ ಆದವು. ಆಕೆ ನನ್ನ ಕೈ ಹಿಡ್ಕೊಂಡ್ರು. ಮಗಳೇ, ಗಲಿಬಿಲಿ ಆಗಬೇಡ, ಮೊದಲು ನನ್ನ ಪರಿಚಯ ಹೇಳಿಬಿಡ್ತೀನಿ. ಲಂಕೇಶನಿಗೆ 2 ತಮ್ಮಂದರು, ಒಬ್ಬಳು ತಂಗಿ. ಹಿರಿಯ ತಮ್ಮ ಕುಂಭಕರ್ಣ, ಮಹಾಕಾಯ ಮತ್ತು ತಾಮಸ. ಅವನು ಬಯಸೋದು 2 ಸುಖಗಳು: ಅಗಾಧ ಪ್ರಮಾಣದ ಊಟ ಮತ್ತು ಕೊನೆನೇ ಇಲ್ಲದಂತಹ ನಿದ್ದೆ. ಅವನ ತಮ್ಮ ವಿಭೀಷಣ, ಅವನು ನನ್ನ ಪತಿ. ಅಣ್ಣ ಲಂಕೇಶನದು ಇವನದು ವಿರುದ್ಧ ಗುಣ. ಅವನಿಗೆ ನಾನೊಬ್ಬಳೆ ಹೆಂಡತಿ. ಹೆಂಗಸು ಏಕಪತಿ ವ್ರತೆಯು, ಗಂಡಸು ಏಕಪತ್ನಿ ವ್ರತನೂ ಆಗಿರಬೇಕು ಅನ್ನೋದು ಕಟ್ಟುನಿಟ್ಟಿನ ನಿಯಮ ನನ್ನ ಗಂಡಂದು. ತಮ್ಮ ಅನ್ನೋ ಕಾರಣಕ್ಕೆ ಲಂಕೇಶ ಆಸ್ಥಾನದಲ್ಲಿ ಒಂದು ಮಂತ್ರಿ ಪದವಿಯನ್ನು ಅವನಿಗೆ ಕೊಟ್ಟಿದ್ದಾನೆ. ಆದರೆ ಯಾವ ವಿಷಯದಲ್ಲೂ ಅವರಿಬ್ಬರಿಗೂ ಒಮ್ಮತ ಇರೋದೇ ಇಲ್ಲ. ಹಾಗಾಗಿ ತಮ್ಮ ಹೆಚ್ಚು ಮಾತಾಡೋದಿಲ್ಲ, ಎಷ್ಟೋ ಸಲ ಸಭೆಗೆ ಹೋಗೋದೂ ಇಲ್ಲ. ಅಣ್ಣನ ರೀತಿ ನೀತಿಗಳು ಸ್ವಲ್ಪನೂ ಹಿಡಿಸೋದಿಲ್ಲ ಇವ್ರಿಗೆ. ನಮಗೊಬ್ಬ ಮಗಳಿದ್ದಾಳೆ, ಅನಲ ಅಂತ ಹೆಸರು. ತುಂಬ ಚೆಲುವೆ, ಮದುವೆ ವಯಸ್ಸು. ತನ್ನ ತಂದೆಯಂತಹ ಸಂಭಾವಿತ ಗಂಡು ಸಿಕ್ಕಿದ್ರೆ ಮಾತ್ರ ಮದುವೆ ಆಗ್ತೀನಿ, ಇಲ್ಲಿದ್ರೆ ಮದುವೆ ಬೇಡ ಅಂತ ಹಠ ಮಾಡ್ತಾಳೆ. ಒಂದಿನ ಏನು ಹೇಳಿದ್ಲು ಗೊತ್ತೇನು? ದೊಡ್ಡಪ್ಪಂಗೆ ನಾನು ಮಗಳೇ ಅಲ್ವಾ, ಆದರೆ ಅವನ ಒಬ್ಬನೇ ಇರುವಾಗ ಸಮೀಪಕ್ಕೆ ಸುಳಿಯೋಕ್ಕೆ ನನಗೆ ಯಾಕೋ ಭಯ ಆಗತ್ತಮ್ಮ ಅಂದಿದ್ಲು ಅಂತ ಆಕೆ ಹೇಳಿದ್ರು. ಎಂದಾದರೂ ನಿನ್ನ ಮೇಲೆ ಕೈ ಹಾಕಿದಾನ ಅಂತ ಕೇಳಿದ್ರು. ಇಲ್ಲ, ಅಂಥ ಸಂದರ್ಭ ಬಂದಿಲ್ಲ. ಅವನ ಕಥೆಗಳನ್ನು ಕೇಳಿ ಕೇಳಿ ನನ್ನ ಮನಸ್ಸಲ್ಲಿ ತುಂಬಿರೋ ಭಯವನ್ನು ನಾನು ಹೇಳಿದೆ. ಅವನ ಕೀರ್ತಿ ಎಂಥದ್ದು, ಯಾವ ಮಟ್ಟಿಗೆ ಹರಡಿದೆ ಅಂತ ಅರ್ಥ ಮಾಡ್ಕೊ. ಅವನದು ಅತಿ ಕಾಮುಕತೆ ಅಷ್ಟೇ ಅಲ್ಲ, ಪ್ರಪಂಚದ ಸಕಲ ಸಮೃದ್ಧಿಗೂ ತಾನೇ ಅಧಿಪತಿ ಆಗಬೇಕು ಅನ್ನುವಂತಹ ಒಂದು ಅಹಂ ಇದೆ. ಅವನು ವೀರಾದಿ ವೀರ ಅನ್ನೋದೇನೋ ನಿಜಾನೇ. ತಾನೊಬ್ಬನೇ ಗಂಡು, ಇತರ ಗಂಡಸರೆಲ್ಲ ಷಂಡರು ಅನ್ನುವಷ್ಟು ವಿಕೃತ ಅಹಂಕಾರ ಒಂದು. ಒಬ್ಬ ಶತ್ರು ರಾಜನನ್ನ ಪೂರ್ತಿಯಾಗಿ ಗೆಲ್ಲೋದು ಅಂದ್ರೆ ಅವನ ಹೆಂಡತಿಯನ್ನು ಹಿಡಿದು ಭೋಗಿಸೋದು. ಇವನ ಅಹಂಕಾರ ಈ ತರ ಕಾಮರೂಪದಲ್ಲಿ ವಿಜೃಂಭಿಸ್ತಾ ಇದೆ. ಹೀಗೆ
ಎಷ್ಟೊಂದು ಜನ ಪರಪತ್ನಿಯರನ್ನ ಹಿಡಿದು ತಂದು ದನಗಳನ್ನು ಕೂಡೋ ದೊಡ್ಡಿ ಹಾಗೆ ಕೂಡಿ ಹಾಕಿದನೋ ಲೆಕ್ಕವೇ ಇಲ್ಲ. ಆದರೆ 8 ತಿಂಗಳು ಕಳೆದ್ರೂ ನೀನು ಲಂಕೇಶನಿಗೆ ಸೋತಿಲ್ಲ. ಆಹಾರ ವಸತಿಗಳಲ್ಲೂ ಕೂಡ ನಿನ್ನ ಗಂಡನ ವ್ರತವನ್ನ ಮೀರಿಲ್ಲ. ಹಾಗಾಗಿ ನೀನೊಬ್ಳು ಏಕಪತಿ ವ್ರತೆ ಅಂತ ಆಕೆ ಅಂದ್ಲು. ಒಂದಲ್ಲ ಒಂದ್ ದಿವ್ಸ ಒಂದು ದುರದೃಷ್ಟ ಗಳಿಗೆಯಲ್ಲಿ ಎಂತಹವರು ಸೋಲ್ಬಹುದೋ ಏನೋ ಗೊತ್ತಿಲ್ಲ. ನೀನು ಹೋಗಿ ಆ ಪತಿವ್ರತೆಗೆ ಧೈರ್ಯ ಹೇಳಿ ಬಾ ಅಂತ ಹೇಳ್ಬಿಟ್ಟು ನನ್ನ ಪತಿ ನನಗೆ ಹೇಳಿ ನಿನಗೆ ಹೇಳು ಅಂತ ಹೇಳಿ ಕಳಿಸಿದ್ದಾರೆ. ನನಗೂ ನಿನ್ನ ಸ್ಥೈರ್ಯವನ್ನು ನೋಡಿ ಸಂತೋಷ ಆಗಿದೆ ಅಂತ ಆಕೆ ಅಂದ್ಲು. ನಾನು ಎದ್ದು ಆಕೆಯ ಪಾದಗಳಿಗೆ ತಲೆ ಇಟ್ಟು ನಮಸ್ಕಾರ ಮಾಡಿದೆ. ಮಗಳೇ, ನಿನಗೆ ನಾನಿದ್ದೀನಿ, ನನ್ನ ಗಂಡ ಇದ್ದಾನೆ, ಆಗಾಗ ಬಂದು ನಿನ್ನನ್ನು ನೋಡ್ತೀನಿ. ಲಂಕೇಶನ ತಮ್ಮನೂ ಮತ್ತೆ ಮಂತ್ರಿಯೂ ಆದ ವಿಭೀಷಣ ಹೆಂಡತಿ ಆಗಿರೋದ್ರಿಂದ ನಿನ್ನ ಸೇವಿಕೆಯರಿಗೆ ಭಯ ಹುಟ್ಟಿಸಿ ನಾನು ಇಲ್ಲಿಗೆ ಬರೋದನ್ನ ಗೋಪ್ಯವಾಗಿಡಬಹುದು. ಆದರೆ ಎಚ್ಚರಿಕೆಯಿಂದಲೇ ಇರೋ. ಬೇರೆ ಯಾವುದಾದ್ರೂ ರೀತಿಯಲ್ಲಿ ಅವನಿಗೆ ನಾನಿಲ್ಲಿ ಬಂದು ಹೋಗೋ ವಿಚಾರ ತಿಳಿಬಾರದು. ಏಕೆಂದ್ರೆ ಕಾಮುಕರು ತಮ್ಮ ಬೆದೆಗೆ ಅಡ್ಡಿ ಬರೋ ಯಾರನ್ನೂ ಕೂಡ ಅವರು ಸಹಿಸೋದಿಲ್ಲ ಅಂತ ಆಕೆ ಅಂದ್ಲು. ಆನಂತರ ಕೇಳಿದ್ಲು, ನೀನ್ ಯಾರು? ನಿನ್ ಗಂಡ ಯಾರು? ಯಾತಕ್ಕೋಸ್ಕರ ನೀವು ಅರಣ್ಯವಾಸಿಗಳಾಗಿದ್ದೀರಾ? ಯಾವ ದೇವರ ಪ್ರೀತ್ಯರ್ಥ ಈ ಆಹಾರ ವಸತಿಗಳ ವ್ರತವನ್ನ ಹಿಡಿದಿದೀಯಾ ಅಂತ ಕೇಳಿದ್ಲಾಕೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.